ನಮಸ್ತೆ, ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನಿವತ್ತು ಹೀರೆಕಾಯಿನ ಮಸ್ಕಾಯಿ ಮಾಡ್ತಾ ಇದ್ದೀನಿ. ಈ ಥರ ಸಾಂಬಾರುಗಳನ್ನ ಆವಾಗಿನ ಜನಗಳು ಮಾಡೋ ರುಚಿನೇ ಬೇರೆ, ಈಗಿನ ಜನ ಮಾಡೋ ರುಚಿನೇ ಬೇರೆ. ಅದರಲ್ಲೂ ಹಳ್ಳಿ ರೈತರ ಮನೆ ಅಡಿಗೆ ಅಂತೂ ಇನ್ನೂ ರುಚಿ. ಅಂಥದ್ದೊಂದು ಸಾಂಬಾರನ್ನ ನಾನು ಕೂಡ ಮಾಡೋದಕ್ಕೆ ಇವತ್ತು ಪ್ರಯತ್ನ ಮಾಡಿದ್ದೀನಿ. ಹೀರೆಕಾಯಿ ಮಸ್ಕಾಯಿ ಮಾಡೋದಕ್ಕೋಸ್ಕರ 1.5 ಲೋಟದಷ್ಟು ತೊಗರಿಬೇಳೆನ 2-3 ಸಲ ತೊಳೆದು ಕುಕ್ಕರಲ್ಲಿ 3 ವಿಷಲ್ ತೊಗೊಳ್ತಾ ಇದ್ದೀನಿ. ತೊಗರಿಬೇಳೆನ ತೊಳೆದು ಒಂದು 5ರಿಂದ 10 ನಿಮಿಷ ನೆನೆಸಿ ಮಾಡೋದಾದರೆ 1 ವಿಷಲ್ ಅಥವಾ 2 ವಿಷಲ್ ಸಾಕಾಗುತ್ತೆ. ಕೆಲವೊಂದು ಸಾರಿ ತೊಗರಿಬೇಳೆ ಮೇಲೂ ಬೇಯೋದು ಡಿಪೆಂಡ್ ಆಗಿರುತ್ತೆ. ಕೆಲವೊಂದು ಬೇಗನೆ ಬೇಯುತ್ತೆ, ಕೆಲವೊಂದು ಬೇಗ ಬೇಯೋದಿಲ್ಲ. ಹಾಗಾಗಿ ನಾನು 3 ವಿಷಲ್ನ ತೊಗೊಳ್ತಾ ಇದ್ದೀನಿ. 3 ವಿಷಲ್ ಕೂಗಿದ ನಂತರ ಕುಕ್ಕರ್ ತಣ್ಣಗಾದ ಮೇಲೆ ಮತ್ತೆ ಅದೇ ಕುಕ್ಕರ್ನ ಒಳಗಡೆ ಒಂದು ಬಟ್ಲಿಗೆ ಒಂದು ಈರುಳ್ಳಿ, ಒಂದು ಟೊಮೆಟೊ, 5ರಿಂದ 6 ಹಸಿಮೆಣಸಿನ್ಕಾಯಿ, 10ರಿಂದ 12 ಬೆಳ್ಳುಳ್ಳಿ ಹೆಸರುಗಳನ್ನ ಇಟ್ಬಿಟ್ಟು ಮತ್ತೆ ಒಂದು ವಿಷಲ್ನ ತಗೊಳ್ತಾ ಇದ್ದೀನಿ. ಈ ಟೈಮಲ್ಲಿ 1/4 kg ಹೀರೆಕಾಯಿನ ನಾರನ್ನು ತೆಗೆದು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಯಾವುದೇ ತರಕಾರಿನಾಗಲಿ ಒಂದು 2ರಿಂದ 3 ಸಾರಿ ತೊಳೆಯೋದು ತುಂಬ ಒಳ್ಳೆಯದು. ಈಗ ಕುಕ್ಕರಲ್ಲಿ ಬೇಯೋದಕ್ಕೆ ಇಟ್ಟಿರುವಂಥ ಈರುಳ್ಳಿ, ಟೊಮೆಟೊ, ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿನ ತಗೊಳ್ತಾ ಇದ್ದೀನಿ. ಈಗ ಒಂದು ಜಾರ್ಗೆ ಬೇಯಿಸಿರುವಂಥ ಈರುಳ್ಳಿ, ಟೊಮೆಟೊ, ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿನ ಅರ್ಧ ತೆಂಗಿನಕಾಯಿ, 1.5 ಚಮಚದಷ್ಟು ಜೀರಿಗೆ, 1.5 ಚಮಚದಷ್ಟು ಸಾಂಬಾರು ಪುಡಿ ಜೊತೆ ನುಣ್ಣಗೆ ರುಬ್ಕೊಳ್ತಾ ಇದ್ದೀನಿ. ಜೊತೆಗೆ ಒಂದು ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆಹಣ್ಣನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ಈ ವಿಡಿಯೋ ನೋಡ್ತಾ ಇರೋರಿಗೆ ಅನಿಸಿರ್ಬೋದು, ಇವ್ರದ್ದು ಯಾಕೆ ಸಾಂಬಾರು ಪೌಡರ್ ಹೀಗಿದೆ ಅಂತ. ನಮ್ಮದು ಚಿತ್ರದುರ್ಗ ಆಗಿರೋದ್ರಿಂದ ನಮ್ಮ ಕಡೆ ಎಲ್ಲ ಸಾಂಬಾರು ಪೌಡರ್ ಹೀಗೇನೇ ಇರುತ್ತೆ. ದಾವಣಗೆರೆ, ಚಿತ್ರದುರ್ಗ, ಹಿರಿಯೂರು, ಹೊಳಲ್ಕೆರೆ ಈ ಕಡೆ ಎಲ್ಲ ಸಾಂಬಾರು ಪೌಡರ್ ಹೀಗೆ ಇರುತ್ತೆ. ಯಾರೆಲ್ಲ ನಮ್ಮ ಕಡೆ ಚಿತ್ರದುರ್ಗದವರು, ಹಿರಿಯೂರವರು, ಹೊಳಲ್ಕೆರೆ, ಚಿತ್ರಹಳ್ಳಿ ಈ ಕಡೆ ಸೈಡ್ ಅವರು ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಕಮೆಂಟಲ್ಲಿ ತಿಳಿಸಿ. ಖಾರವನ್ನು ರುಬ್ಕೊಂಡು ಆಗಿದೆ. ನಂತರ ಒಂದು ಪಾತ್ರೆಗೆ 5ರಿಂದ 6 ಚಮಚ ಎಣ್ಣೆನ ಹಾಕೊಳ್ತಾ ಇದ್ದೀನಿ. ಸಾಸಿವೆ, ಈರುಳ್ಳಿ, ಕರಿಬೇವಿನ ಸೊಪ್ಪನ್ನ ಒಗ್ಗರಣೆ ಕೊಟ್ಟು ಸ್ವಲ್ಪ ಅರಿಶಿಣ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ. ಒಗ್ಗರಣೆ ಚೆನ್ನಾಗಿ ಫ್ರೈ ಆದ ನಂತರ ಕಟ್ ಮಾಡಿರೋ ಹೀರೆಕಾಯಿನ ಸೇರಿಸ್ಕೊಳ್ತಾ ಇದ್ದೀನಿ. ನಂತರ ರುಚಿಗೆ ಬೇಕಿರುವಷ್ಟು ಉಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ. 1-2 ನಿಮಿಷ ಫ್ರೈ ಆದ ನಂತರ ರುಬ್ಬಿಟ್ಕೊಂಡಿರೋ ಖಾರವನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಜಾರಲ್ಲಿ ಉಳಿದಿರುವಂಥ ಖಾರವನ್ನು ನೀರಾಕಿ ತೊಳೆದು ಸೇರಿಸ್ಕೊಳ್ತಾ ಇದ್ದೀನಿ. ಸಾಂಬಾರ್ಗೆ ಬೇಕಿರುವಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನಂತರ ಒಂದು ಪ್ಲೇಟನ್ನು ಮುಚ್ಚಿ 5ರಿಂದ 10 ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ತಾ ಇದ್ದೀನಿ. ನಂತರ ಮೊದಲೇ ಬೇಯಿಸಿಟ್ಟಿರುವಂಥ ತೊಗರಿಬೇಳೆನ ಇದರ ಜೊತೆಗೆ ಸೇರಿಸ್ಕೊಳ್ತಾ ಇದ್ದೀನಿ. ಈ ಸಾಂಬಾರು ಮಸ್ಕಾಯಿ ಆಗಿರೋದ್ರಿಂದ ಹೀರೆಕಾಯಿ ಚೆನ್ನಾಗಿ ಬೇಯಬೇಕಾಗುತ್ತೆ. ಹಾಗಾಗಿ ಒಂದು ಪ್ಲೇಟನ್ನು ಮುಚ್ಚಿ 10ರಿಂದ 12 ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ತಾ ಇದ್ದೀನಿ. ಈಗ ಸಾಂಬಾರಲ್ಲಿರೋ ಹೀರೆಕಾಯಿ ಚೆನ್ನಾಗಿ ಬೆಂದಿದೆ. ಈ ಟೈಮಲ್ಲಿ ಮಸಿಯೋ ಕೋಲು ಅಂತ ಇರುತ್ತೆ, ಅದರಲ್ಲಿ ಚೆನ್ನಾಗಿ ಮಸ್ಕೋಬೇಕಾಗುತ್ತೆ.
ನಾನಿಲ್ಲಿ ಮಸ್ಕೊಳ್ತಾ ಇಲ್ಲ. ನನಗೆ ಹೀರೆಕಾಯಿ ಹೀಗೆ ಊಟದಲ್ಲಿ ಸಿಗಬೇಕು ಅಂತ ಇಷ್ಟ, ಹಾಗಾಗಿ ನಾನು ಮಸಿಯೋ ಕೋಲಿಂದ ಹೀರೆಕಾಯಿನ ಮಸ್ಕೊಳ್ತಾ ಇಲ್ಲ, ಹಾಗೆಯೇ ಬಳಸ್ಕೊಳ್ತಾ ಇದ್ದೀನಿ. ಈ ಮಸ್ಕಾಯಿ ಸಾರು ಯಾರಿಗೆಲ್ಲ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಮಾಡಿ. ಯಾರೇನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಹಾಗೆ ನನ್ನ ಪ್ರೀತಿಯ ಹೊಸ ಫ್ರೆಂಡ್ಸ್ಗೆ ಒಂದು ಸಣ್ಣ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಏನಂದರೆ ನನ್ನ ವಿಡಿಯೋಗಳನ್ನ ದಯವಿಟ್ಟು ಕೊನೆವರೆಗೂ ನೋಡಿ ಸಪೋರ್ಟ್ ಮಾಡಿ. ಯಾರೆಲ್ಲ ನನ್ನ ಸಪೋರ್ಟ್ ಮಾಡ್ತಾ ಇದ್ದೀರೋ ಪ್ರತಿಯೊಬ್ಬರಿಗೂ ಧನ್ಯವಾದಗಳು.